ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಈಗಷ್ಟೇ ಗೃಹ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡಿದ್ದು, ಇದರ ಆಳ ಅಗಲದ ಬಗ್ಗೆ ತಿಳಿದುಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಮಾದಕ ವಸ್ತು ಹಾವಳಿ ತಡೆಯುವುದು, ಮಹಿಳೆಯರು ಮತ್ತು ಯುವಕರ ಸುರಕ್ಷತೆ ಸೇರಿದಂತೆ ಎಲ್ಲಾ ಹಂತದ ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸುವುದು ಗೃಹ ಸಚಿವರಾಗಿ ನನ್ನ ಜವಾಬ್ದಾರಿಯಾಗಿರುತ್ತದೆ. ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಬೆಂಗಳೂರಿನಲ್ಲಿ ಡ್ರಗ್ಸ್ ಹಾವಳಿ ಮತ್ತು ದುಷ್ಕೃತ್ಯಗಳು ಹೆಚ್ಚುತ್ತಿರುವ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಯಾವುದೇ ರೀತಿಯ ಅಪರಾಧ ಕೃತ್ಯಗಳು ನಡೆಯದಂತೆ ಎಚ್ಚರ ವಹಿಸಲಾಗುವುದು. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ಹೇಳಿದರು. ಅವರ ಹೆಸರಿಗೆ ಕಪ್ಪು ಚುಕ್ಕೆ ಬರೋಂಗೆ ಮಾಡಿಲ್ಲ. ರಿಯಲಿ ನಾನು ಹೇಳ್ದಂಗೆ ಐ ಹ್ಯಾವ್ ನೆವರ್ ಸೀನ್ ಅ ಮ್ಯಾನ್ ಹೂ ಇಸ್ ಮೋರ್ ಪೇಷಂಟ್. ಎಲ್ಲರಿಗೂ ಒಳ್ಳೇದು ಬಯಸೋರು, ಅಸೂಯೆ ಅನ್ನೋದಿಲ್ಲ ಮನುಷ್ಯನಲ್ಲಿ. ನಾನು ಹೇಳಿದ್ದೀನಿ, ಈ ಇಲಾಖೆ ಆಳ ಅಗಲ ಬಹಳ ಇದೆ. ಇದು ತಿಳ್ಕೊಳ್ಳೋಕೆ ನಂಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಏನೇ ಇದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಡ್ರಗ್ಸ್ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಯುವಕರ ಸುರಕ್ಷತೆ ಇರ್ಬೋದು, ಕ್ರೈಮ್ ರೇಟ್ ಕಮ್ಮಿ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ನನ್ನ ಜವಾಬ್ದಾರಿ ಆಗಿದೆ. ಇದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಸ್ವಲ್ಪ ನಮಗೆ ತಿಳ್ಕೊಳ್ಳಿಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟೇ.